ಅಡ್ಬಿದ್ದೆ. ಬಿದ್ದಿಲ್ವಲ್ಲ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನಿಮ್ಮ ಮಗಳು ನೋಡಿದಾರಾ ರೀಲ್ಸ್ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಇಂಥ ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಎಸ್, ಇವತ್ತು ಗಂಗಾಕ ಅವರನ್ನ ಫುಲ್ ಎಪಿಸೋಡ್ ನೋಡಿದಾಗ ಆಕ್ಚುಲಿ ಮೊದಲೇ ಇದ್ದಂತ ಅಭಿಪ್ರಾಯಗಳು ನನಗೆ ಬದಲಾದವು. ಯಾಕೆ ಅಂತ ಅಂದ್ರೆ ಇವತ್ತು ಗಂಗಾಕ ಅವರು ನಿಜವಾಗ್ಲೂ ಅಮ್ಕು ಡುಮ್ಕು ರೀತಿ ಏನು ಪರ್ಫಾರ್ಮೆನ್ಸ್ ಇಲ್ದೇನೆ ಹೋಗ್ಲಿಲ್ಲ. ಆಕ್ಚುಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕೋ, ಯಾವ ರೀತಿ ನಗಿಸ್ಬೇಕು, ರಂಜಿಸ್ಬೇಕು, ಆಕ್ಚುಲಿ ಜಡ್ಜ್ಗಳಿಗೆ ಏನೇನು ಕೊಟ್ರೆ ಏನೇನು ಮಾಡಿದ್ರೆ ನನ್ನನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಅನ್ಕೋತಾರೋ ಅದೆಲ್ಲವನ್ನು ಕೂಡ ಇವತ್ತು ಮಾಡಿದ್ರು. ಒಂದು ಕಡೆ ಹೆಂಗಂದ್ರೆ ಇವತ್ತು ಒಬ್ರು ಆಕ್ಚುಲಿ ಗ್ರೀನ್ ಕೊಟ್ಬಿಟ್ಟು 3 ಜನ ರೆಡ್ ಅನ್ನ ಕೊಡ್ತಾರೆ ಗಂಗಾಕ್ಕನಿಗೆ. ವಿಚಿತ್ರ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ಕೆ ಕೊನೆಗೆ ಅವರೇ ಬೇಜಾರಾಗ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಹೇಳ್ತಾರೆ ಗಂಗಕ್ಕ ಏನು ಮಾತಾಡ್ದೇನೆ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ ಅಂತ ಹೇಳ್ತಾರೆ. ಆನಂತರ ಗ್ರೀನ್ ಕೊಟ್ಟಿದ್ದು ವಿನಯ್ ಗೌಡ ಒಬ್ರೇನೆ. ವಿನಯ್ ಗೌಡಗೂ ಕೂಡ ತರಾಟೆ ತಗೊಳ್ತಾರೆ. ಆಯ್ತಾ, ಇವನು ನಿರಂಜನ್ ದೇಶಪಾಂಡೆ ಅಂತಾನೆ. ಅಲ್ಲಪ್ಪ, ಗಂಗಕ್ಕನ ಇದುವರೆಗೂ ನೀನ್ ನೋಡಿದ್ಯಾ ಹೊರಗಡೆ, ಆಕ್ಚುಲಿ ರೀಲ್ಸ್ ಗಳಲ್ಲೆಲ್ಲ ನೋಡಿದ್ಯಾ ನೀನು. ಆದ್ರೆ ಗಂಗಕ್ಕನ ನಾಗವಲ್ಲಿ ಅವತಾರನ ನೀನೇನೋ ನೋಡ್ಬೇಕಾಗಿತ್ತಾ? ನೀನೊಬ್ಬ ಯಾಕೆ ಗ್ರೀನ್ ಕೊಟ್ಟೆ ಅಂತ ತರಾಟೆ ತೆಗೆದುಕೊಳ್ತಾನೆ. ಸಂಗೀತ ಅವರು ಕೂಡ ತರಾಟೆ ತೆಗೆದುಕೊಳ್ತಾರೆ. ಅಂದ್ರೆ ಇವರು ಫಸ್ಟೇ ನಿರ್ಧಾರ ಆಗಿದ್ರು ಗಂಗಕ್ಕನ ಯಾವುದೇ ಕಾರಣಕ್ಕೂ ತಗೋಬಾರದು, ಅಥವಾ ಅಮ್ಕು ಡುಮ್ಕುನು ಕೂಡ ಯಾವುದೇ ಕಾರಣಕ್ಕೂ ತಗೋಬಾರದು ಅಂತ ನಿರ್ಧಾರ ಆಗಿದ್ರು ಅಂತ ಕಾಣಿಸ್ತೈತೆ. ಯಾಕೆಂದ್ರೆ ಇವರು ಜಡ್ಜ್ ಸ್ಥಾನಕ್ಕೆ ಬರ್ಬೇಕಾದ್ರೆ ಆಕ್ಚುಲಿ ಇವ್ರಿಗೆ ಟ್ರೈನ್ ಅಪ್ ಮಾಡಿರ್ತಾರೆ. ಅಂದ್ರೆ ಏನು ಟೀಮ್ ಇದೆಯೋ, ಮ್ಯಾನೇಜ್ಮೆಂಟ್ ಟೀಮ್ ಇದೆಯೋ ಕಲರ್ಸ್ ಕನ್ನಡದು, ಅವರು ಆಕ್ಚುಲಿ ಇವ್ರಿಗೆ ನೀವು ಎಂತವ್ರನ್ನ ತಗೋಬೇಕು, ಎಂತವ್ರನ್ನ ತಗೋಬಾರದು ಅನ್ನೋದನ್ನ ಆಕ್ಚುಲಿ ಟ್ರೈನ್ ಅಪ್ ಮಾಡಿರ್ತಾರೆ ಅಂತ ನನಗೆ ಇವಾಗ ಅನ್ನಿಸ್ತೈತೆ. ಜೊತೆಗೆ ಇವತ್ತು ಇಂಥ ಕಂಟೆಸ್ಟೆಂಟ್ಗಳು ಬರ್ತಾರೆ ಈ ಭಾಗದಲ್ಲಿ, ಅವರಲ್ಲಿ ಜಾಸ್ತಿ ಯಾರನ್ನ ತಗೋಬೇಕು, ಯಾರನ್ನ ತಗೋಬಾರದು, ಯಾರು ಇದುವರೆಗೂ ಉತ್ತಮವಾಗಿ ಅವರ ಪ್ರದರ್ಶನವನ್ನ ನೀಡಿದ್ದಾರೆ ಒಂದು 3 ಸ್ಟೆಪ್ ಅಲ್ಲಿ, ಹಿಂದಿನ 3 ಸ್ಟೆಪ್ ಅಲ್ಲಿ, ಅದನ್ನು ಕೂಡ ಎಲ್ಲೋ ಇವ್ರಿಗೆ ಕಿವಿಲಿ ಹೇಳಿರ್ತಾರೆ ಅವರು ಜಡ್ಜ್ ಸ್ಥಾನಕ್ಕೆ ಬರೋಕ್ಕಿಂತ ಮೊದ್ಲೇ ಅಂತ ನನ್ಗೆ ಅನ್ಸಿದ್ದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಗಂಗಾಕ ಅಂತ ಬ್ಯಾಡ್ ಒಂದು ಪ್ರದರ್ಶನ ಏನ್ ಕೊಟ್ಟಿಲ್ಲ, ಅದ್ಭುತವಾದ ಪ್ರದರ್ಶನ. ಯಾಕೆಂದ್ರೆ ಹಿಂದೆ ನೀವು ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ, ಅವರ ರೀತಿನೇ ಒಂದು ಅದ್ಭುತವಾದ ಪ್ರದರ್ಶನವನ್ನ ಕೊಟ್ರು. ಏನೇನು ಪ್ರಯತ್ನ ಪಡ್ಬೇಕು ಎಲ್ಲಾ ಪ್ರಯತ್ನ ಪಟ್ಬಿಟ್ರು ಅಂತ ಹೇಳ್ಬಹುದು. ನಿಜವಾಗ್ಲು ಗಂಗಾಕ ಆಕ್ಚುಲಿ ಗಂಡನಿಗೆ ಕುಡಿತವನ್ನ ಬಿಡಿಸೋಕೆ ಕೇಳ್ಕೊಳ್ಳಿ ಅಂತ ಶ್ರುತಿ ಮೇಡಮ್ ಹೇಳ್ತಾರೆ. ಆಕ್ಚುಲಿ ಅವರು ಗಂಡನಿಗೆ ಕುಡ್ತಾ ಬಿಟ್ಬಿಡು ಅಂತ ಅವ್ರು ಕೇಳ್ಕೊತಾರಲ್ಲ ಅಳುವಂತ ಧ್ವನಿಯಲ್ಲಿ, ಅದು ಎಂತವ್ರು ಕಣ್ಣೀರ್ ಬರ್ಸ್ಬಿಡುತ್ತೆ. ನನ್ಗಂತೂ ಕಣ್ಣೀರ್ ಬರ್ಸ್ಬಿಡ್ತು. ಯಾಕೆ ಅಂತಂದ್ರೆ ಗಂಗಕ್ಕ ಯಾವ ಮಟ್ಟಿಗೆ ನೊಂದಿರ್ಬಹುದು ಆ ಒಂದು ಕುಡಿತದಿಂದ, ಗಂಡನ ಕುಡಿತದಿಂದ ಅಂತ ಆಕ್ಚುಲಿ ನನ್ಗೆ ಅವಾಗ ಅನ್ನಿಸ್ಬಿಡ್ತು. ಆಕ್ಚುಲಿ ನಿಜವಾಗ್ಲೂ ಗಂಗಕ್ಕ ಅರ್ಹಳಿದ್ಲು ಅಂತ ನನ್ಗೆ ಅನಿಸ್ತು ಎಲ್ಲ ಒಂದ್ ಕಡೆ. ಆದ್ರೆ ಇವ್ರು ಮೊದ್ಲೇ ಡಿಸೈಡ್ ಆಗಿದ್ರಿಂದ ಕ್ರಿಂಜಿ ವಿಡಿಯೋಗಳನ್ನ ಮಾಡೋರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಫೇಮಸ್ ಆಗಿರ್ತಾರೋ ಅವ್ರನ್ನೇ ನಾವು ತಗೋಬಾರ್ದು, ಅವ್ರನ್ನೇ ತಗೊಂಡು ಮತ್ತೆ ಇಲ್ಲಿ ಅದೇ ಮುಖಗಳನ್ನ ನೋಡ್ಬೇಕಾಗತ್ತೆ ಅಂತ ಆಕ್ಚುಲಿ ಆ ಮಾತನ್ನು ಕೂಡ ಹೇಳದ ಇವರು ಚಂದನ್ ಶೆಟ್ಟಿ. ನೀವು ಇದುವರೆಗೂ ಜನ ಹೊರಗಡೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ, ಒಳಗಡೆನೂ ಕೂಡ ಅದೇ ರೀತಿ ನೋಡ್ಬೇಕಾಗತ್ತೆ. ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ರೆಡ್ ಅನ್ನ ಒತ್ತಿದ ಚಂದನ್ ಶೆಟ್ಟಿ. ಹಾಗಾಗಿ ನನಗೆ ಒಂದು ಲೆಕ್ಕದಲ್ಲಿ ಓಕೆ ಪರವಾಗಿಲ್ಲ, 80% ಓಕೆ ಅನ್ನಿಸ್ಬಿಡ್ತು. ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ಗಳು ಏನು ಓಕೆ ಆಗಿದ್ರು 4 ಗ್ರೀನ್ ಒತ್ತಿದ್ರು, ಇವರು ಅಟ್ಲೀಸ್ಟ್ ಒಂದು 3 ಗ್ರೀನ್ ಒತ್ತಬಾರ್ದಾಗಿತ್ತ ಅಂತ ಅನ್ನಿಸ್ಬಿಡ್ತು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ಆದ್ರೆ ನಿಜವಾಗ್ಲೂ ಅವರಲ್ಲಿ ಕಲೆನೂ ಕೂಡ ಇದೆ, ಆಕ್ಚುಲಿ ಕಲೆ ಇದೆ, ಯೋಗ್ಯರಾಗಿದ್ರು. ಅದು ಇನ್ನೊಂದು ಮಾತು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ನೋಡೋಣ ನಿಮ್ಮನ್ನ, ಮುಂದಿನ ದಿನಗಳಲ್ಲಿ ಇನ್ನೊಂದು ಕಡೆ ಎಲ್ಲೋ ನಿಮ್ಗೆ ಬೆಲೆ ಸಿಗುತ್ತೆ, ಆ ರೀತಿ ಮಾತೆಲ್ಲ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಅವರು ಬಿಗ್ ಬಾಸ್ಗೆ ಬಂದು ಹೊರಗಡೆ ಹೋಗಿದ್ಮೇಲೆ ಅಯ್ಯೋ ಇದೆಲ್ಲ ಮಾಡ್ತಾ ಇದ್ದ ನೀನು, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ವಲ್ಲ, ಎಲ್ರ ಕನಸು ಎಲ್ಲರೂ ಡ್ರೀಮ್ ಅದೇ ಆಗಿರುತ್ತೆ ಅಂತ ಗಿಲ್ಲಿ ಬಿಗ್ ಬಾಸ್ಗೆ ಬಂದು ಇವತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಆಕ್ಚುಲಿ ನಿಮ್ಮ ಒಂದು ಬೆಳವಣಿಗೆನೆ ಕುಂಠಿತ ಆಗ್ಬಿಡ್ತಲ್ಲ, ಇದುವರೆಗೂ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತಲ್ಲ, ನೀವು ಇನ್ನೂ ನಿಮ್ಮ ಕುಂಠಿತ ಅಧೋಗತಿಗೆ ಹೋಗ್ಬಿಡುತ್ತೆ ಅಂತ ತುಂಬಾ ಜನ ಆಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಪಾಪ ಅವ್ರು ಬಂದ್ಬಿಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಇಂಥ ಅವಮಾನಗಳನ್ನ ಬೇಜಾನ್ ಅನುಭವಿಸಿದ್ದಾರೆ ನಮ್ಮ ಗಂಗಕ್ಕ ಅವರು. ಬಟ್ ಇದನ್ನು ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಇನ್ನು ಯಾವ ರೀತಿ ಬೆಳೆಯುವಂತ ಒಂದು ಸಾಹಸವನ್ನ ಪಕ್ಕ ಮಾಡ್ತಾರೆ. ಬೆಳೀಲಿ. ಯಾಕೆಂದ್ರೆ ಇವಾಗಲೇ ಒಳ್ಳೆ ಫಾಲೋವರ್ಸ್ ಇರೋದ್ರಿಂದ ಒಂದಷ್ಟು ಕಮರ್ಷಿಯಲ್ ಕೂಡ ಬರ್ತಾ ಇರ್ತವೆ, ಜೀವನೋಪಾಯಕ್ಕೆ ಏನು ಕಷ್ಟ ಇರಲ್ಲ. ಅದ್ರ ಮುಂದಿನ ದಿನಗಳಲ್ಲಿ ಸಿನಿಮಾಗಳಾಗಿರ್ಬೋದು, ಒಂದು ದಿನ ಬಿಗ್ ಬಾಸ್ನವರೇ ಕರಿಬೇಕು ಆ ಲೆವೆಲ್ಗೆ ಗಂಗಕ್ಕ
ಚಾಲೆಂಜ್ ಆಗಿ ತಗೊಂಡು ಬೆಳೀಲಿ ಅನ್ನೋದು ನನ್ನ ಒಂದು ಆಸೆ. ಎಸ್, ಯಾಕೆಂದ್ರೆ ಈ ಹಿಂದೆ ನಾನು ಕೂಡ ವಿಡಿಯೋ ಮಾಡಿದಾಗ ಹಿಂದೆ ಕ್ರಿಂಜಿ ಮಾಡೋರ್ನ ತಗೊಳ್ಬೇಡಿ ಅಂತ ಹೇಳಿದ್ದೆ. ಯಾವಾಗ ಅಂತಂದ್ರೆ ಹಿಂದೆ ಅವರು ಪ್ರೋಮೋ ಏನ್ ಬಿಟ್ಟಿದ್ರು ಅವಾಗ ನನಗೆ ಅನ್ಸಿತ್ತು, ಅದಕ್ಕೆ ಹೇಳಿದ್ದೆ. ಆಕ್ಚುಲಿ ಅವರು ಫುಲ್ ವಿಡಿಯೋ ನೋಡಿದಾಗ ಗಂಗಕ್ಕಂದು ಫುಲ್ ಅವಳು ಕಷ್ಟಪಟ್ಟಿರ್ತಕ್ಕಂಥದನ್ನ ನೋಡಿದಾಗ ಮತ್ತೆ ಅವಳ ಪರ್ಫಾರ್ಮೆನ್ಸ್ ನೋಡಿದಾಗ ನಿಜವಾಗ್ಲೂ ನನಗೆ ಒಂದ್ ಕಡೆ ಕಣ್ಣೀರು ಬಂದ್ಬಿಡ್ತು. ಎಸ್, ಇವಳು ಅವಶ್ಯಕತೆ ಇತ್ತು, ಯಾಕೆ ತಗೊಂಡಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡ್ತು. ಎಸ್, ಗಂಗಕ್ಕ ತಲೆ ಕೆಡ್ಸ್ಕೊಬಿಡ ಗಂಗಕ್ಕ. ಆಕ್ಚುಲಿ ನಿಮ್ಮನ್ನ ಗಂಗಕ್ಕ ಅವ್ರನ್ನ ನಾನು ಸುಮಾರು ನಾನು ಕೂಡ ನೋಡಿದ್ದೀನಿ. ಗಂಗಕ್ಕ ಅವ್ರನ್ನ ಎದುರಿಗೆ 2-3 ಸಾರಿ ನೋಡಿದ್ದೀನಿ. ಅವ್ರನ್ನ ಮಾತಾಡ್ಸು ಕೂಡ ಇದ್ದೀನಿ. ಎಸ್, ಗಂಗಕ್ಕ, ನೀವು ಯಾವುದೇ ಕಾರಣಕ್ಕೂ ಧೈರ್ಯವನ್ನ ಕುಂದಬೇಡಿ. ನೀವು ಇನ್ನೂ ಸ್ಟ್ರಾಂಗ್ ಆಗಿ ಎಸ್, ಒಂದು ದಿನ ಬಿಗ್ ಬಾಸ್ ಟೀಮೇ ನಿಮ್ಗೆ ಕಾಲ್ ಮಾಡಿ ಬನ್ನಿ ಅಂತ ಕರೆಯುವಂತ ಒಂದು ಸ್ಥಿತಿಗೆ ನೀವು ಬರಬೇಕು ಅನ್ನೋದೇ ನನ್ನ ಆಸೆ. ಎಸ್.